ನಮಸ್ಕಾರ. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ದಸರಾ ಹಬ್ಬಕ್ಕೆ ಸಾವಿರಾರು ಜನ ಶುಭಾಶಯವನ್ನ, ಹಾರೈಕೆನ ಕಳಿಸಿದ್ದೀರಾ. ಅದರಲ್ಲಿ ಒಬ್ಬರದೊಂದು ವಿಶೇಷವಾದ ಉಡುಗೊರೆ ಬಂದಿದೆ. ಇದು ಇವ್ರಿಗೆ ನಾನು ಸ್ಪೆಸಿಫಿಕ್ ಆಗಿ ಗಿಫ್ಟ್ ಕಳಿಸಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇರೋ ವಿಡಿಯೋ ಅಲ್ಲ. ಇವರ ಮುಖಾಂತರ ನಿಮ್ಮೆಲ್ಲರ ಪ್ರೀತಿಗೂ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತಾ ಇರೋದು. ಆ್ಯಂಡ್ ಯೆಸ್, ಈ ಥರ ಪ್ರೀತಿ ಪಾತ್ರರು ಇಷ್ಟು ಪ್ರೀತಿಯಿಂದ, ಅಷ್ಟು ದೂರದಿಂದ ಹುಬ್ಳಿಯಿಂದ ಕಳಿಸಿದ್ದಾರೆ ಇದನ್ನ. ಕಳಿಸಿರೋ ಉಡುಗೊರೆ ನನ್ನ ತವರು ಮನೆಯಿಂದ ಉಡುಗೊರೆ ಬಂದರೂ ನಾನಿಷ್ಟು ಸಂಭ್ರಮ ಪಡೋದಿಲ್ಲ. ಆ ಒಂದು ಆನಂದ ನಿಮ್ಮ ಜೊತೆಲೂ ಹಂಚ್ಕೊಳ್ಳೋಣ ಅಂತ. ನೀವು ನೋಡಬಹುದು, ಫುಲ್ ಪ್ಯಾಕ್ ಮಾಡಿ ಜೋರಾಗಿ ಕಳಿಸಿದ್ದಾರೆ. ರಶ್ಮಿ ಅವರು ಹುಬ್ಳಿಯಿಂದ. ಆ್ಯಂಡ್ ಹಿಯರ್ ಇಟ್ ಈಸ್ ಒಂದು ಸುಂದರವಾದ ಲೆಟರ್ ಮತ್ತು ಒಂದು ಮೈಸೂರು ಸಿಲ್ಕ್ ರೇಷ್ಮೆ ಸೀರೆ ಸರ್ಪ್ರೈಸ್. ಹೆಣ್ಮಕ್ಳಿಗೆ ಈ ಥರ ಬ್ರೈಟ್ ಕಲರ್ಸ್ ಅಂದರೆ ನ್ಯಾಚುರಲಿ ತುಂಬ ಇಷ್ಟ. ಸೊ ರಶ್ಮಿ ಅವರೇ, ತುಂಬಾ ಇಷ್ಟ ಆಯಿತು ನನಗೆ. ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್. ಆ್ಯಂಡ್ ಯೆಸ್, ಇದು ಈ ಥರದ ಪತ್ರಗಳೇನು ನೀವೆಲ್ಲ ಬರೀತಿರಲ್ಲ, ಇದು ಯಾವುದೇ ಅವಾರ್ಡಿಗೇನು ಕಮ್ಮಿ ಇಲ್ಲ. ನಾನು ಎಷ್ಟೋ ಸತಿ ಹೇಳಿದ್ದೀನಿ, ನನಗೆ ಅವಾರ್ಡ್ಗಳೇನು ಸಿಗುತ್ತೆ ಅದಕ್ಕಿಂತ ಹೆಚ್ಚು ಖುಷಿ ಕೊಡುವಂಥದ್ದು ಈ ಪ್ರೀತಿಯ ಪತ್ರಗಳು. ಇದರಲ್ಲಿ ಅವರು ಪ್ರೀತಿಯ, ಕರುಣಾಮಯಿ, ದಯಾಮಯಿ ಅಂತೆಲ್ಲ ಎಷ್ಟೋ ಮುದ್ದಾದ ಪದಗಳಲ್ಲಿ, ಸಾಲುಗಳಲ್ಲಿ ಬರೆದು ನೀವು ನೋಡ್ತಾ ಇರ್ಬೋದು ಡಿಸ್ಪ್ಲೇಲಿ. ನಿಮಗೆ ನಾವು ಚಿರಋಣಿ ಆಗಿದ್ದೀವಿ, ನಿಮ್ಮನ್ನು ನಮ್ಮ ತಾಯಿ ಥರ ನೋಡ್ತೀವಿ, ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಇತ್ಯಾದಿ. ಅಂದರೆ ಇದನ್ನು ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತಾರಲ್ಲ, ಆ ಥರ ಮಾಡಬೇಕು. ಬರೀ ಸಾಲುಗಳನ್ನು ಓದಿದ್ರೆ ಅದ್ರ ಪ್ರೀತಿ ಅನುಭವಕ್ಕೆ ಬರೋದಿಲ್ಲ. ಆ್ಯಂಡ್ ಇದನ್ನು ಉಟ್ಕೊಳ್ದೇ ಇದ್ರೆ ಹೇಗೆ? ಸೊ